ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಆಗಿ ಆ ನಂತರ ಏನೇನೆಲ್ಲ ಆಯಿತು, ಯಾವೆಲ್ಲ ರಾಜಕೀಯ ನಾಯಕರುಗಳು ಹೆಂಗೆಲ್ಲ ಮನೆ ಮನೆ ಭೇಟಿ ಕೊಟ್ಟರು ಎಲ್ಲವೂ ನೋಡಿದ್ದೀರಿ. ಈಗ ಅಂಥದ್ದೇ ಇನ್ನೊಂದು ಅಚ್ಚರಿಯ ಬೆಳವಣಿಗೆ ನಡೆದಿದೆ. ನೇಹಾ ಹತ್ಯೆ ಮಾಸುವ ಮುನ್ನವೇ ಬೆಚ್ಚಿ ಬಿದ್ದ ಹುಬ್ಬಳ್ಳಿ ವಾಣಿಜ್ಯ ನಗರಿಯಲ್ಲಿ ಮತ್ತೆ ಹರಿದ ಯುವತಿಯ ನೆತ್ತರು. ಮತ್ತೊಂದು ಹೆಣ್ಮಗಳು ಕೊಲೆಯಾಗಿದ್ದಾಳೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಹೆಣ್ಮಗಳ ಕೊಲೆ. ಹುಬ್ಬಳ್ಳಿಯಲ್ಲಿ ನೇಹಾ ನಂತರ ಮತ್ತೊಂದು ಲವ್ ಕೇಸ್, ಹೆಣ್ಣುಮಗಳ ಕೊಲೆ. ಪ್ರೀತಿ ನಿರಾಕರಣೆಗೆ ಹೆಣ್ಣುಮಗಳ ಪ್ರಾಣವನ್ನೇ ತೆಗೆದ ಪಾಗಲ್ ಪ್ರೇಮಿ. ನೋಡಿ, ಇವನೇ ಪಾಗಲ್ ಪ್ರೇಮಿ. ಇದೇ ಹೆಣ್ಣುಮಗಳನ್ನು ಆತ ಚುಚ್ಚಿ ಕೊಲೆ ಮಾಡಿದ್ದಾನೆ. ಮತ್ತೊಂದು ಕೊಲೆಯಾಗಿದೆ. ಆರೋಪಿ ಗಿರೀಶ್ ಸಾವಂತ್, ಅಂಜಲಿ ಅಂಬಿಗೇರ ಕೊಲೆಯಾಗಿರುವ ಹೆಣ್ಣುಮಗಳು. ಪ್ರೀತಿಗೆ ನೋ ಅಂದಿದ್ದಕ್ಕೆ ಕೊಲೆಯಾಗಿದೆ. ನೇಹಾ ಕೊಲೆಯಾಗಿ ದಿನಗಳು ಮಾಸಿಲ್ಲ. ಈ ನಡುವೆ ಮನೆಗೆ ಏಕಾಏಕಿ ನುಗ್ಗಿ ಅಂಜಲಿ ಅಂಬಿಗೇರ ಕೊಲೆ ಮಾಡಿದ್ದಾನೆ. ವೀರಾಪುರ ಗಲ್ಲಿಯಲ್ಲಿ ನಡೆದಿದೆ. ಯುವತಿಯ ಮರ್ಡರ್ ಆಗಿದೆ. ಗಿರೀಶ್ ಸಾವಂತ್ರನ್ನು ಇದೀಗ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರೀತಿ ಕಾರಣಕ್ಕಾಗಿ ಇಲ್ಲಿ ಕೊಲೆಯಾಗಿದೆ. ಅಂಜಲಿ ಮತ್ತು ಗಿರೀಶ್ ಎಷ್ಟು ವಯಸ್ಸಾಗಿದೆ ಈಗಲೂ ಹೇಳೋಕ್ಕೆ ಕಷ್ಟ ಇದೆ. ಸಣ್ಣ ವಯಸ್ಸಿನ ಹುಡುಗಿ ಪ್ರೀತಿ ನಿರಾಕರಣೆ ವಿಚಾರಕ್ಕೆ ಕೊಲೆಯಾಗಿದೆ. ನೇಹಾ ಹತ್ಯೆ ಮಾಸುವ ಮುಂಚೆ ಇದು ನಡೆದಿರುವಂಥದ್ದು. ಅಜ್ಜಿ ಮುಂದೆ ನಡೆದಿದೆಯಂತೆ. ಬೆಳಗ್ಗೆ 2 ಸಲ ಕದ ಬರ್ಸಿದ್ದಾರೆ. 3ನೇ ಸಲ ಕೈಕಿನ ತೆಗೆದ್ರಿ ಬಂದು ಯಾಕೆ ಬಿಟ್ಟದೆ ಹಾಕಿ ಕಚ ಹಾಕಿಬಿಟ್ಟದೆ. ನಾವು ಮನ್ಯಾಗ ಬೆಳಗ್ಗೆ 2 ಸಲ ಕದ ಬರ್ಸಿದ್ದಾರೆ. 3ನೇ ಸಲ ಕೈಕಿನ ತೆಗೆದ್ರಿ ಬಂದು ಯಾಕೆ ಬಿಟ್ಟದೆ ಹಾಕಿ ಕಚ ಹಾಕಿಬಿಟ್ಟದೆ. ನಾವು 4 ಮಂದಿ ಕೂಡಿ ನಾವು ಹಿಡಿದ ಕೇಸಿನ ಯಾರಯ್ಯಪ್ಪ ಅಂತಂದ್ರೆ ಟೋಪಿಗೆ ಹಾಕೊಂಡಿದ್ದಾರೆ. ನೋಡುವ ಯಾವನಾರು ಪಟ್ಟಿ ಮಾಡಿ ಏನೋ ಮದುವೆ ಮಾಡಿದೆ. ಬೆಳಗ್ಗೆ 5:20 ಆಗಿತ್ತು ರೀ. ಬಾಗ್ಲ ಬರ್ಸಾತಿದ್ರಿ. ಯಾರಂತ ಕೇಳಿದ್ರು. ನಾವು ಗಿರೀಶ್ ಅನ್ನತ್ತಿದ್ದಾರೆ. ಯಾವ ಗಿರೀಶ್ ಅಂತಂದು ಬಾಗ್ಲ ತೆಗೆದು ನೋಡಿದಾಗ ಒಳ ಬಂದಾರಿ. ಒಳ ಬರೋಣ ನಮ್ಮ ಅಜ್ಜಿ ಕೇಳಿದ. ಅಜ್ಜಿ ಮುಕ್ಕೊಂಡಿದ್ಲು, ಎಬ್ಸಿದೆ ರೀ. ಅಜ್ಜಿ ಕೇಳಿದ, ಅಜ್ಜಿ ಅಂಜಲಿನ ಲವ್ ಮಾಡತ್ತೆ, ನಾನು ಕರ್ಕೊಂಡು ಮದುವೆ ಹಾಕ್ತೇವೆ ನಾವು ಇಬ್ರು ಅಂತಂದ್ರೆ. ಅಜ್ಜಿ ಏನಂದ್ಲಿ, ಹಿರಿಯರನ್ನ ಕರ್ಕೊಂಬ ಮಾಡ್ಕೊಡ್ತೇನೆ ಹಿಂಗೆ ಅಂತ ಅಂದಿದ್ದಕ್ಕೆ, ಅಂಜಲಿ ನೀವು ಹೊರಗೆ ಬರ್ತಿಲ್ಲ ನೋಡಿ, ನಿನ್ನ ಕೊಂದು ಹೋಗ್ತೇನೆ ನೋಡಿ ನಾನಂತ ಬೆದರಿಕೆ ಹಾಕಿದ. ನಾ ಚಾಕು ತೆಗ್ದು ನೋಡಿದೆ. ಅಕ್ಕ ಹಿಂದೆ ಸರಿ ಅಂತಂದೆ. ಹಿಂದೆ ಸರಿಲಿಲ್ಲ ರೀ. ಆಕಿ ಸರಿಲಿಲ್ಲ ರೀ. ಸ್ವಲ್ಪ ದೂರ ಸರಿದ್ಲು. ಬಡ ಹಿಂಗೆ ಚಾಕು ತೆಗೆದು ಒಟ್ಟಿಗೆ ಹಾಕಿದಾರಿ. ಈಗ ಹನುಮ ಜಯಂತಿ 8ನೇ ತಾರೀಕು ಇತ್ತು ರೀ. ಅವನ ಬೆದರಿಕೆ ಓಕೆ, ಪ್ರಕಾಶ್ ಹಿರೇಮಠ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಕಾಶ್, ನೇಹಾ ಕೊಲೆ ಮಾಸುವ ಮೊದಲೇ ಇನ್ನೊಂದು ಕೊಲೆಯಾಗಿದೆ. ಬಹುಶಃ ಈಗ ರಾಜಕಾರಣಿಗಳು ಖಂಡಿತ ಬರೋದಿಲ್ಲ, ಯಾಕಂದರೆ ಎಲೆಕ್ಷನ್ ಮುಗಿದೋಗಿದೆ. ಯಾವನಿಗೆ ಬೇಕು ನಿಮ್ಮ ವೋಟ್ ಅಲ್ವಾ? ಈಗ ಯಾರಾದರೂ ಬರ್ತಾರಾ? ಹೆಣ್ಣುಮಗಳಿಗೆ ತೊಂದರೆ ಆಗಿದೆ, ಹೆಣ್ಣುಮಗಳು ಹೆಣ್ಣುಮಗಳಿಗೆ ತೊಂದರೆ ಆಗಿದೆ, ಹೆಣ್ಣುಮಗಳನ್ನು ಕೊಲೆ ಮಾಡಿದ್ದಾರೆ. ಈಗೇನು ಮಾಡ್ತಾರೆ? ಹೌದಾ, ಹಿಂದೂನೇನಾ? ಓಕೆ, ನೋ ಪ್ರಾಬ್ಲಮ್. ಹಿಂದೂ ಮುಸ್ಲಿಮ್ ಆಗಿದ್ದರೆ ಗಲಾಟೆನೇ ಬೇರೆ. ಎನಿವೇ, ಅದೊಂದು ಪಕ್ಕಕ್ಕಿಡಲಿ. ಇದು ಯಾಕೆ ನಡೆದಿದೆ, ಆತನ ಹೆಡೆಮುರಿ ಕಟ್ಟಲಾಗಿದೆಯಾ ಅನ್ನುವಂಥ ಹೆಡೆಮುರಿ ಆತನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು. ಈ ರೀತಿ ಹುಬ್ಬಳ್ಳಿಯಲ್ಲಿ ಯಾಕೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರಿಗೂ ಭಯ ಇಲ್ವಾ? ನೇಹಾ ಕೊಲೆ ಆಯಿತು, ಅದನ್ನು ಪಾಲಿಟಿಕಲಿ ಬಳಸ್ಕೊಳ್ಳಲಾಯಿತು. ಆಮೇಲೆ ಈಗ ಈ ಹೆಣ್ಮಗಳ ಕೊಲೆಯಾಗಿದೆ, ಅಂಜಲಿ ಕೊಲೆಯಾಗಿದೆ. ಏನಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ? ಏನು ಕೇಳೋರು ಯಾರು ಇಲ್ವಾ? ಏನು ಕತೆ?
ಎಸ್ ಜಯಪ್ರಕಾಶ್ ಶೆಟ್ಟಿ, ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಏನು ಹುಬ್ಬಳ್ಳಿ ಧಾರವಾಡ ಜನರನ್ನ ಬೆಚ್ಚಿ ಬೀಳಿಸುವಂಥ ಘಟನೆ ಮತ್ತೊಂದು ನಡೆದಿರ್ತಕ್ಕಂಥದ್ದು. ನಾನೀಗ ಹತ್ಯೆ ಆಗಿರ್ತಕ್ಕಂಥ ಅಂಜಲಿಯವರ ಮನೆ ಎದುರುಗಡೆ ಇದ್ದೀನಿ. ಏನು ಈ ಬೀಗ ಹಾಕಿರುವಂಥ ಮನೆ ಬಾಗಿಲು, ಇದೇ ಒಂದು ಬಾಗಿಲನ್ನು ಬಡಿದು ಬೆಳಗ್ಗೆ ಆರೋಪಿ ಏರಿದ್ದಾನೆ ಗಿರೀಶ್ ಅಲಿಯಾಸ್ ವಿಶ್ವ ಅಂತಕ್ಕಂಥವನು. ಬೆಳಗ್ಗೆ 5:15 ಗಂಟೆಗೆ ಬಾಗಿಲು ಬಡಿದು ಏನು ಒಳ ಹೋಗ್ತಾನೆ. ಮೃತ ಅಂಜಲಿ ಏನಿದ್ದಾಳೆ ಅವಳನ್ನು ಬರ್ಬರವಾಗಿ ಚಾಕುವಿನಿಂದ ಮನಬಂದಂತೆ ಏನು ಚುಚ್ಚಿ ಕೊಲೆ ಮಾಡ್ತಾನೆ. ನಿಜಕ್ಕೂ ವಿಪರ್ಯಾಸ ಏನಂದರೆ ಇದೇ ವಾರ್ಡ್ ಅಂದರೆ ನೇಹಾ ತಂದೆ ಏನಿದ್ದಾರೆ ನಿರಂಜನ್ ಹಿರೇಮಠ್, ಇದೇ ಒಂದು ವಾರ್ಡ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥದ್ದು. ಅವರ ವಾರ್ಡ್ನಲ್ಲೇ ಈ ರೀತಿ ಮತ್ತೊಂದು ಘಟನೆ ಮರುಕಳಿಸಿರುವಂಥದ್ದು. ಒಂದು ಕಡೆ ಒಂದು ಅಂಶ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು ಅಂದರೆ ಜಯಪ್ರಕಾಶ್ ಶೆಟ್ಟಿ, ಈ ಆರೋಪಿ ಏನಿದ್ದಾನೆ ಆ ಅಂಜಲಿಗೆ ಅವಳನ್ನು ಮದುವೆ ಮಾಡಿಕೊಡುವಂತೆ ಪ್ರೀತಿ ಮಾಡುವಂತೆ ಏನು ಪೀಡಿಸ್ತಾ ಇದ್ದ. ಆದರೆ ಇದಕ್ಕೆ ಅವರ ಮನೆಯವರು ಇರ್ಬೋದು, ಅವರ ಅಜ್ಜಿ ತಂಗಿ ಅವರ ಸಹೋದರಿ ಇರ್ಬೋದು ನಿರಾಕರಣೆ ಮಾಡಿದ್ರು. ಆ ಯುವತಿ ಕೂಡ ನಿರಾಕರಣೆ ಮಾಡಿದ್ಲು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಏನು ಆರೋಪಿ ಮನೆಗೆ ಹೊಕ್ಕು ಆ ಯುವತಿಯನ್ನು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾನೆ. ಒಂದು ಕಡೆ ಎಲ್ಲೋ ಒಂದು ಕಡೆ ನಾವು ಗಮನಿಸ್ತಾ ಹೋದರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂತು ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಮೂಡುತ್ತೆ. ಇನ್ನು ಸ್ಥಳೀಯರು ಇಲ್ಲಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಜಯಪ್ರಕಾಶ್ ಶೆಟ್ಟಿ ಸರ್, ಏನಾಯ್ತು ಸರ್, ಎಷ್ಟು ಗಂಟೆಗೆ ಈ ಘಟನೆ ನಡೀತು? ಈ ಘಟನೆ 5:30 ಸುಮಾರು ನಡೆದಿದ್ದು. ನನಗೆ ಆ ಮುದುಕಿ ಅಮ್ಮ ಫೋನ್ ಮಾಡಿದ್ಲು, ಭೀಮಮ್ಮ ಇಲ್ಲ ಗಂಗಮ್ಮ, ಆ್ಯಕ್ಚುಲಿ ಇಲ್ಲ ಅನುಪ ಅರ್ಜೆಂಟ್ ಹಬ್ಬ ನನ್ನ ಮೊಮ್ಮಗಳಿಗೆ ಚಾಕು ಹಾಕಿ ಓಡೋಗ್ಯಾರ ಕೊಂದು ಹೋಗ್ಯಾರ ಅನ್ಕೊಂಡು ನಾವು ಓಡೋ ಬಂದೆ. ನಾ ಬಂದಾಗ ಸುಮಾರು 5:36 ಆಗಿತ್ತು. ನಮಗೊಂದು ಟೈಪ್ ಈ ಸಂಗತಿ ಭಾಳ ಬೇಜಾರತ್ತೆ. ಯಾಕಂದರೆ ಇದು ಒಂದು ಹೆಣ್ಣಿಗೆ ಏನೋ ಇರ್ಬೋದು, ಅವ್ರವ್ರ ನಡುವೆ ಪ್ರೀತಿ ಇತ್ತು, ಫ್ರೆಂಡ್ಶಿಪ್ ಇತ್ತು ಸೆಕೆಂಡ್. ಆದರೆ ಈ ರೀತಿ ಬಂದು ಮನೆ ತನಕ ಬಂದು ಮರ್ಡರ್ ಮಾಡೋದು ಶೋಭೆ ತರಲ್ಲ. ಇದರಿಂದ ಏನಾಗ್ಬಿಟ್ಟಿದೆ, ಮೊನ್ನೆ ನೇಹ ಮಟ್ಟದ ಅದಾಗಲಿಂದ ಜನರಿಗೊಂದು ಹುಡುಗರಿಗೆ ಒಂದು ಸಜೆಷನ್ ಸಿಕ್ಕೈತಿ, ಲವ್ ಮಾಡೋಂಗಿಲ್ಲ ಅಂದ್ರೆ ಮರ್ಡರ್ ಮಾಡಿಬಿಡೋದು ಒಂದು ಭಯ ಮದುವೆ. ಈ ರೀತಿ ಆದ್ಮ್ಯಾಗ ನಾವು ಇಂಥ ನಮ್ಮ ವೀರಾಪುರದಲ್ಲಿ ಫಸ್ಟ್ ಘಟನೆ ನಡೆದಿದ್ದು. ಪ್ಲಸ್ ಇದರಿಂದ ನಮಗೆ ಏನು ಅನ್ಸೋದಿತ್ತು ಅಂದ್ರೆ ನಾವು ಹೆಣ್ಣು ಮಕ್ಕಳದ ಮುಂದೆ ಭವಿಷ್ಯ ಭಾಳ ಒಜ್ಜೈತಿ. ಈಗ ಹುಡುಗರು ನೋಡಿ, ಇವರೆಲ್ಲ ಗಾಂಜಾ ಅಡಿಟ್ ಹುಡುಗರು, ಟೋಟಲ್ ಒಂದು 15-20 ಮಂದಿ ಟೀಮ್ ಐತಿ ಇವ್ರದ್ದು. ಇವ್ರದ್ದು ಏನಿದ್ರು ಈ ಕಡೆ ಭಾಗದಾಗ ಇದೇ ವಾತಾವರಣ. 4 ನಂಬರ್ ಸ್ಕೂಲಿನ ಕಡೆ ಒಂದು ರೂಮ್ ಐತೆ, ಆ ರೂಮ್ದಾಗ ಕುಂಡ್ರದು ಇದೆಲ್ಲ ಇದೇ ಮಾಡ್ತಾರೆ. ನಮಗೂ ನೀವು ಇವತ್ತೆಲ್ಲ ಡೀಟೇಲ್ಸ್ ಅಂದ್ರೆ ಗೊತ್ತಾಯ್ತು. ಇದಕ್ಕೆ ನಾನು ಒಂದು ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಏನಾಯ್ತಮ್ಮ, ಈಗ ನೀವು ಅಕ್ಕಪಕ್ಕದಲ್ಲಿ ಇರೋರು ಅಜ್ಜಿ ಮತ್ತು ಅವ್ರ ಮೊಮ್ಮಕ್ಕಳು ಅಷ್ಟೇ ಇಲ್ಲಿ ವಾಸವಿದ್ರು? ಅಷ್ಟೇ ಇದ್ರಿ. ಆದ್ರೆ ನಮಗಿದು ಯಾವುದೂ ಗೊತ್ತಿಲ್ಲ ರೀ. ನಾವು ಮುಂಜಾನೆ ಮಕ್ಕೊಂಡಿದ್ವಿ. ಮಕ್ಕೊಂಡು ಹೊತ್ನ್ಯಾಗ ಅಳಾಕತ್ತಿದ ಶಬ್ದ ಕೇಳಿ ಯಾಕೆ ಅಳಾಕತ್ತಾರಂತೇಳಿ ನಮ್ಮ ಹುಡುಗ ಬಾಗ್ಲ ತೆಗದ. ನಾವು ಹೊರಗೆ ಬಂದು ನೋಡಿದ್ರೆ ಹಿಂಗೆ ಆಗೈತೆ ಅಂದ್ರೆ ಹಿಂಗೆ ಆದ್ಕೊಂಡು ಭಾಳ ಕೆಟ್ಟ ಅನ್ನಿಸ್ತು ರೀ. ಆದರೆ ಹೆಣ್ಮಕ್ಳಿಗೆ ಅನ್ನೋದು ಈಗಿನ ಕಾಲಕ್ಕೆ ಸುರಕ್ಷತೆ ಅನ್ನೋದು ಇಲ್ದಂಗೆ ಆಗ್ಬಿಟ್ಟೈತಿ. ಇದನ್ನು ಸರ್ಕಾರದವ್ರಾಗಲಿ ಪೊಲೀಸರಾಗಲಿ ಕಾನೂನಾಗಲಿ ಒಂದು ಸ್ವಲ್ಪ ಜಾಗ್ರತೆ ವಹಿಸಿ ಮುಂದೆ ಹಿಂಗೆ ಆಗದಂಗೆ ಯಾವುದೇ ಹೆಣ್ಣಿಗೆ ಒಂದು ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ ಅಂತ ನಾನು. ಪ್ರೀತಿ ಮಾಡಕ್ಕೆ ಒಪ್ಪಲಿಲ್ಲ ಅಂದರೆ ಈ ರೀತಿ ಬರ್ಬರವಾಗಿ ಚುಚ್ಚೋದು, ಕೊಲೆ ಮಾಡೋದು ಅಂದರೆ ಎಷ್ಟು ಮಾಡಬಾರ್ದ್ರಿ. ಆದ್ರೆ ನಮಗೂ ಇದು ಯಾವುದೂ ಗೊತ್ತಿಲ್ಲ ರೀ. 6:00ಗೆ ನಾವು ಹೊರಗೆ ಬಂದೆ. ಅವರು ಅಡುಗೆಗೆ ಹೆಣ್ಮಕ್ಳು ಕುಡ್ಸಿರ್ತಾರೆ, ಅಡುಗೆಗೆ ಹೋಗಾರಲ್ರಿ. ಹಾಗಾಗಿ ನಾನೇನು ಅಡುಗೆಗೆ ದಾನ ನೀಡುತ್ತೆ ಅಂತ ಹೊರಗೆ ಬಂದೆ. ಇಷ್ಟ ಗೊತ್ತಿರಿ ನಮಗೆ. ಗೊತ್ತಿಲ್ಲ. ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ